ನಿಮ್ಮೆಲ್ಲರೂ ಕೂಡ ಒಂದು ನೋವು ಇತ್ತು. ಏನಪ್ಪ ನಮ್ಮ ಹೋರಾಟಕ್ಕೆ ಎಲ್ಲರೂ ಕೂಡ ಬರ್ತಾರೆ, ಹಾಗೆ ಒಂದು ತಾಸು ಕೂದಲು ಬಂದು ಭಾಷಣ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ ಅಂತೇಳಿ ನಿಮ್ಮೆಲ್ಲರೂ ಕೂಡ ಬೇಸರ ಇತ್ತು. ನಾನು ಕೂಡ ಇವತ್ತು ಬೆಳಗ್ಗೆ ಬಂದಾಗ ಒಂದೆರಡು ತಾಸಿದ್ದು ಇಲ್ಲಿ ರೈತರ ಕಬ್ಬು ಬೆಳೆಗಾರರ ಸಮಸ್ಯೆನ ಅರ್ಥ ಮಾಡಿಕೊಂಡು ಒಂದೆರಡು ತಾಸಿದ್ದು ಇಲ್ಲಿ ಹೊರಡಬೇಕು ಅಂತ ನಾನು ಕೂಡ ಆಲೋಚನೆ ಮಾಡ್ಕೊಂಡು ಬಂದಿದ್ದೆ. ಸಂಜೆ ಕೊಲ್ಲಾಪುರದಿಂದ ಫ್ಲೈಟ್ ಬುಕ್ ಮಾಡಿಸಿದ್ದೆ. ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ಪೂಜಾರವರು ಕೂಡ ಮಾತನಾಡ್ತಾ ವಿಜಯಣ್ಣ ಅವರು 4 ತಾಸಾರು ಇಲ್ಲಿ ಇರಬೇಕು ಅಂತೇಳಿ ಅವರ ಅಪೇಕ್ಷೆನ ವ್ಯಕ್ತಪಡಿಸಿದ್ರು. ಆದ್ರೆ ಇಂಥ ಉರಿ ಬಿಸಿಲಿನಲ್ಲಿ ಊಟ ಯಾವುದನ್ನು ಕೂಡ ಲೆಕ್ಕಿಸದೆ ನಮ್ಮ ಕಬ್ಬು ಬೆಳೆಗಾರರು ಇಂಥ ಬಿಸಿಲಿನಲ್ಲಿ ಕೂತಿದ್ದಾರೆ ಅಂತ ಹೇಳಿದಾಗ ನನಗೆ ಇವತ್ತು ಉರ್ಲಾಪುರ ಇಲ್ಲಿ ಬಿಟ್ಟು ಜಾಗ ಬಿಟ್ಟು ಹೋಗ್ಬೇಕು ಅಂತ ನನಗೂ ಕೂಡ ಮನಸ್ಸು ಬರಲಿಲ್ಲ. ಹಾಗಾಗಿ ನಾನು ಕೂಡ ತೀರ್ಮಾನ ಮಾಡಿದ್ದೇನೆ, ನೀವೆಲ್ಲರೂ ಕೂಡ ಸಾಥ್ ಕೊಡ್ತೀರಿ ಅಂತ ಹೇಳಿದ್ರೆ, ಇವತ್ತು ರಾತ್ರಿ ನೀವೆಲ್ಲರೂ ಕೂಡ ಇಲ್ಲೇ ಮಲ್ಕೊಳ್ತೀರಿ ಅಂತ ಹೇಳಿದ್ರೆ ನಾನು ನಿಮ್ ಜೊತೆ ರೈತರ ನೀವೆಲ್ಲರೂ ಇರ್ತೀರ. ಇವತ್ತು ಯಾರ್ಯಾರು ಇವತ್ತು ಇಲ್ಲೇ ಮಲ್ಕೊಳ್ತೀರಿ ದಯವಿಟ್ಟು ಕೈ ಎತ್ತರಿ ನೀವು. बोलो भारत माता की